ಈ ಜಗತ್ತಿನಲ್ಲಿ ಯಾವುದು ಆಕಸ್ಮಿಕವಾಗಿ ನಡೆಯೋದಿಲ್ಲ. ಉದಾಹರಣೆಗೆ ಸ್ಕೂಲು, ಕಾಲೇಜು ನಿಗದಿತ ಸಮಯಕ್ಕೆ ಸ್ಟಾರ್ಟ್ ಆಗ್ತವೆ, ನಿಗದಿತ ಸಮಯಕ್ಕೆ ಎಂಡ್ ಆಗ್ತವೆ. ಅದರ ಹಿಂದೆ ಪ್ರಾಂಶುಪಾಲರಿದ್ದಾರೆ. ಆಫೀಸ್ ಕೂಡ ನೀವು ನಿಗದಿತ ಸಮಯಕ್ಕೆ ರಿಪೋರ್ಟ್ ಮಾಡಬೇಕು, ನಿಗದಿತ ಸಮಯಕ್ಕೆ ಹೊರ ಬರಬೇಕು. ಅದಕ್ಕೂ ಒಂದು ನಿಯಮ ಇದೆ. ನಿಯಮ ಮಾಡಿದವರು ಯಾರು? ಬಾಸ್. ಟ್ರಾಫಿಕ್ ಸಿಗ್ನಲ್, ಎಡಗಡೆ ಕಾರ್ ಓಡಿಸ್ಬೇಕು, ಬಲಗಡೆ ಓಡಿಸ್ಬಾರ್ದು. ರೆಡ್ ಸಿಗ್ನಲ್ ಬಂದಾಗ ನಿಲ್ಬೇಕು, ಗ್ರೀನ್ ಸಿಗ್ನಲ್ ಬಂದಾಗ ಹೋಗ್ಬೇಕು. ಅದು ನಿಯಮ ಇದೆ. ಸೊ ಯಾವ ರೀತಿ ಎಲ್ಲ ನಿಯಮದ ಹಿಂದೆ ಒಬ್ಬ ನಿಯಂತ್ರಕನಿದ್ದಾನೋ, ಅದೇ ರೀತಿ ಜಗತ್ತಿನ ನಿಯಮಗಳ ಹಿಂದೆ ಕೂಡ ಒಬ್ಬ ನಿಯಂತ್ರಕನಿದ್ದಾನೆ. ಸೂರ್ಯೋದಯ, ಸೂರ್ಯಾಸ್ತ, ಗ್ರಹಣ, ಚಳಿ, ಗಾಳಿ, ಮಳೆ, ಇದರ ಹಿಂದೆ ಕೂಡ ಒಬ್ಬ ನಿಯಂತ್ರಕನಿದ್ದಾನೆ. ಅವನು ಕೃಷ್ಣ. ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಮಯಾಧ್ಯಕ್ಷೇನ ಪ್ರಕೃತಿ ಸುವೇತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ನನ್ನ ಅಧ್ಯಕ್ಷತೆಯಲ್ಲಿ ಇಡೀ ಜಗತ್ತು ನಡೀತಾ ಇದೆ ಅಂತ ಹೇಳ್ತಾನೆ. ಹರೇ ಕೃಷ್ಣ.